ಹಾಯ್ ಹಲೋ ವಿದ್ಯಾರ್ಥಿಗಳೇ, SLC ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕೂಡ ಮಾತುಕತೆ ಏನೇನು ನಡೀತದೆ ಅದನ್ನೆಲ್ಲ ಕೂಡ ಡಿಸ್ಕಸ್ ಮಾಡ್ತಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಕೂಡ. ಸೊ ನೀವು ಏನು ಮಾಡೋಕಂದ್ರೆ ಒಂದೇ ಒಂದು ಕೆಲಸ, ಸಬ್ಸ್ಕ್ರೈಬ್ ಬಟನ್ ಇರ್ತದೆ ಕೆಳಗಡೆ. ಸೊ ಅದು ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿರಿ. ನಿಮಗೆ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ಎಲ್ಲ ಮಾಹಿತಿಗಳು ಕೂಡ ನಮ್ಮ ಚಾನಲ್ ಕೂಡ ಸಿಗ್ತಿರ್ತದೆ. ಅದೇ ರೀತಿಯಾಗಿ ವಾಟ್ಸಪ್ ಚಾನಲ್ ಕೂಡ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಬಹುದು. ಓಕೆ, ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ. SLC ರಿಸಲ್ಟ್ ಸಂಬಂಧಪಟ್ಟ ಹಾಗೆ. ಸೊ ನಿಮ್ಗಳಿಗೆ ಗೊತ್ತಿರುವಾಗ ಇವತ್ತು ಕೋರ್ಟಲ್ಲಿ ಏನು ನಡೀತದೆ ಅಂತ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಕೂತಿರ್ತೀವಿ. ಭಾಳ ಕುತೂಹಲಕಾರಿ ಗೊತ್ತು ಗೊತ್ತಾ, ಎಲ್ಲರೂ ಕೂಡ ಗೊತ್ತಿತ್ತು, ಪೇರೆಂಟ್ಸ್ ಕೂಡ ವೇಟ್ ಮಾಡ್ತಾಯಿದ್ರು. ಸೊ ಇವತ್ತು ಕೋರ್ಟಲ್ಲಿ ಏನು ಬರ್ತದೆ ನಿರ್ಧಾರ, ಅದ್ರ ಮೇಲೆ ಎಲ್ಲನೂ ಕೂಡ ಡಿಫೆಂಡ್ ಆಗ್ತಾರೆ ಅಂತಲೂ ಕೂಡ ಗೊತ್ತಿತ್ತು. ಅದ್ರ ತಕ್ಕನಾಗಿ ಏನಾಯಿತು ಕೋರ್ಟಲ್ಲಿ ಗೊತ್ತಿರುವ ಹಾಗೆ. ಸೊ ಹೇಳ್ತಾರೆ. ಸೊ ಏನಪ್ಪ ಅಂತಂದರೆ, ಮೊದಲು ಏನಂತ ಕೋರ್ಟ್ ಮೊದಲೇ ಕೊಟ್ಬಿಟ್ಟಿತ್ತು, ಡಿಸೈಡ್ ಮಾಡಿಬಿಟ್ಟಿತ್ತು, ನೀವು ಮಾರ್ಕ್ಸೇ ಕೊಡ್ರಿ, ಗ್ರೇಡ್ ಎಲ್ಲ ಯಾಕೆಂತ ನಾಳೆ ಹೇಳಿ ಕೊಟ್ಬಿಟ್ಟಿದ್ರು. ಸ್ಟೂಡೆಂಟ್ ಪರವಾಗಿ ನಾಳೆ ಬಂದಿತ್ತಾಳೆ, ಅದಾಗಿ ಕೂಡ ಮತ್ತೆ ಮರುಪರಿಶೀಲನೆಗೆ ಕಳಿಸಿದ ಕಾರಣ. ಸೊ ಅಲ್ಲಿ ಏನು ಬರ್ತದೆ ಕೋರ್ಟ್ ಕಡೆಯಿಂದ ನೋಡಿರಿ, ನೀವು ಪಾಸ್ನ ಮಾಡಬೇಕು ಅಂತಂದು ಏನು ಥಿಂಕ್ ಮಾಡ್ಕೊಂಡು ಮಾಡ್ತಾಯಿದ್ದೀರಿ ಅಂದರೆ ಮಧು ಬಂಗಾರಪ್ಪ ಅವರಿಗೆ ಇತ್ತು ಅಥವಾ ಎಜುಕೇಷನ್ ಸದ್ಯಕ್ಕೆ ಈಗ ಟೋಟಲಿ ಗೋರ್ಮೆಂಟ್ಗೆ ಹೇಳ್ದಂಗೆ ಕೋರ್ಟ್ ಏನು ಹೇಳ್ತಂದರೆ, ನೀವು ಎಲ್ಲ ಹುಡುಗರು ಪಾಸ್ ಮಾಡಬೇಕಾಗಿ ಅನ್ನೋಗಾಯ್ತಂದರೆ ಎಕ್ಸಾಮ್ ಆದರೂ ಯಾಕೆ ಇಡ್ತೀರಿ? ಈಗ ನಾಳೆ PUC ಒಳಗೆ 86% ನಮ್ಮ ಕರ್ನಾಟಕದ ಬಂದಿದೆ. ಸೊ ಹಂಗಿದ್ರೆ ಹುಡುಗರು ಪಾಸ್ ಆಗ್ತಾರೆ, ಓದ್ತಾ ಇದ್ದಾರೆ, ಮೊದಲೇ ಅವಾಗಲ ಥರ ಏನಿಲ್ಲ. ಸೊ ಹಂಗದಾಗಿ ಕೂಡ ನೀವು ಯಾಕೆ ಗ್ರೇಡ್ನ ಕೊಡ್ತಾಯಿದ್ದೀರಿ, ಮಾರ್ಕ್ಸನ್ನ ಯಾಕೆ ಬೇಡ ಅಂತಿದ್ರೆ ಅಂತಂದು ಈ ಒಂದು ಕೇಸ್ನ ಮಾಡಿದ್ರೆ ವಜಾ ಮಾಡಿದ್ರೆ, ಅಂದರೆ ನಕಾರ ಮಾಡಿಬಿಟ್ಟವ್ರೆ, ಅಂದರೆ ಕಂಪ್ಲೀಟಾಗಿ ಮುಗೀತು ಅಂತಂದ್ರೆ ಇವಾಗ ಏನು ಗೌರ್ಮೆಂಟ್ ಡಿಸಿಷನ್ ತೊಗೋಬೇಕಂದ್ರೆ ನೀವು ರಿಸಲ್ಟ್ ಕೊಡಬೇಕು. ಅಂದರೆ ಆ್ಯಸ್ ಯೂಶ್ವಲ್ ಬಿಫೋರ್ ಯಾವ ರೀತಿ ರಿಸಲ್ಟ್ ಬರ್ತಿತ್ತು ಈ ಹಿಂದೆ SLCಗೆ ಸಂಬಂಧಪಟ್ಟ ಹಾಗೆ 625ಕ್ಕೆ ಎಷ್ಟು ಮಾರ್ಕ್ಸ್ ಬರ್ತಿದ್ದು, ಸೇಮ್ ಅದೇ ರೀತಿ 625 ಮಾರ್ಕ್ಸೇ ಕೊಡ್ತಾರೆ ಈ ಸರ್ತಿನೂ ಕೂಡ. ಓಕೆ, ಸೊ ಅಂದರೆ ಟೋಟಲಿ ಈಗ 525 ಗ್ರೇಡಿಂಗ್ ವ್ಯವಸ್ಥೆ ಅದನ್ನೆಲ್ಲನೂ ಕೂಡ ತೆಗೆದಾಕ್ತಾರೆ. ಸೊ ಅಂದರೆ ನಿಮಗೆ ಇವಾಗ ಯಾವುದೇ ರೀತಿಯಾಗಿ ಗ್ರೇಡ್ ABC ಅಂತ ಏನಿರಲ್ಲ, ಎಲ್ಲ ಗ್ರೇಡ್ ABC ಯಾವ ರೀತಿ ಬರ್ತದೆ ಬೇಸ್ಡ್ ನೀವು ಮಾರ್ಕ್ಸ್ ಮೇಲೆ ಟೋಟಲ್ ಎಲ್ಲ ಮಾರ್ಕ್ಸ್ ಬಂದ ಮೇಲೆ ಬರ್ತದೆ. ಓಕೆ, ಅದು ಒಂದು ರೀತಿ ಕರೆಕ್ಟ್. ಯಾಕಂದರೆ ವರ್ಷನೂ ಕೂಡ ಈ ವರ್ಷನೂ ಕೂಡ ಅದೇ ರೀತಿ ಕಲ್ಕೊಂಬಂದು ಈ ವರ್ಷ ಸಡನ್ ಚೇಂಜಸ್ ಮಾಡಿದ್ರು ಕೂಡ ಸ್ಟೂಡೆಂಟು ಕೂಡ ನೋಡಿ ಥ್ರೋಟ್ 1 ಇಯರ್ ಓದಿರ್ತಾರೆ. ಪಾಪ ಎಷ್ಟು ಹುಡುಗ ನೋಡಿ 1 ವರ್ಷಗಟ್ಟಲೆ ಹಿಂದಿನ ಕೂತು ಓದಿರ್ತಾರೆ. ಲಾಸ್ಟ್ ಫ್ಯೂ ಡೇಸ್ 2 to 3 ಡೇಸ್ ಅಥವಾ 1 ವೀಕ್ ಇದ್ದಾಗ ಅನೌನ್ಸ್ಮೆಂಟ್ ಮಾಡಿ ಹಿಂದಿನ ಗ್ರೇಡ್ ಕೊಡ್ತೀವಿ, ಮಾರ್ಕ್ಸ್ ಬೇಡ ಅಂತಂದಾಗ ಎಷ್ಟೋ ಹುಡುಗರಿಗೆ ಡಿಸಪಾಯಿಂಟ್ ಆಗ್ತದೆ. ಆ್ಯಂಡ್ ಕೆಲವೊಂದು ಸ್ಟೂಡೆಂಟ್ ಯಾವ ರೀತಿಯಾಗಿರ್ತಂತಂದರೆ ಇದನ್ನೇ ಹಿಂದಿನ ಸ್ಕೋರ್ ಮಾಡೋ ಸಬ್ಜೆಕ್ಟ್ ಅಂತ ತಿಳ್ಕೊಂಡು ಓದಿರ್ತಾರೆ. ಆ್ಯಕ್ಚುಲಿ ಯಾಕಂದರೆ ಅವ್ರಿಗೆ ಹಿಂದಿನೇ ಸಬ್ಜೆಕ್ಟ್ ಸ್ಕೋರ್ ಮಾಡೋದು ಅಂದ್ಕೊಂಡು ಅಂದ್ಕೊಂಡಿರ್ತಾರೆ ಕೂಡ. ಬಟ್ ಸಮ್ ಸ್ಟೂಡೆಂಟ್ಗೆ ಡಿಫಿಕಲ್ಟ್ ಆಗ್ಬೋದು, ಬಟ್ ಪಾಸ್ ಆಗುವಷ್ಟಾದರೂ ಓದಲೇಬೇಕು. ಯಾಕಂತಂದರೆ ಅಟ್ಲೀಸ್ಟ್ ಈಗ ನೀವು ಇದೇನು ಫಸ್ಟ್ ಟೈಮ್ ಅಲ್ಲ, ಯಾಕಂದರೆ ಈಗ ಈ ಹಿಂದೆ ಭಾಳಷ್ಟು ಕೂಡ ವರ್ಷಗಳು ಕಳೆದೋಗಿದ್ದಾವೆ. ಇವರ ಅಣ್ಣ ಅಕ್ಕ ಎಲ್ಲರೂ ಕೂಡ ಕಲ್ತಿದ್ದಾರೆ. ಸೊ ಇದೇನು ದೊಡ್ಡ ವಿಚಾರನೆಲ್ಲ. ಪಾಸ್ ಆಗೋಕ್ಕೆ ಏನೇನು ಬೇಕು ಕೆಲವೊಂದು ಕೂಡ ಕಾಲೇಜೊಳಗೂ ಕೂಡ ಥ್ರೋಟ್ ಇಯರ್ ಕೂಡ ಹೇಳ್ಕೊಟ್ಟಿರ್ತಾರೆ. ಸೊ ಇದೇ ಪಾಸ್ ಆಗೋಕ್ಕೆ ಆಗಿಲ್ಲ ಅಂತಂದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಓಕೆ, ಯಾಕಂದರೆ ಆ ಹುಡುಗರು ಕೂಡ ಕ್ಯಾಪೇಬಲ್ ಇರಲ್ಲ ಅಂತಲೇ ಅರ್ಥ ಆಗುತ್ತೆ. ಸೊ ಹಂಗಾಗಿ ಯಾವುದೇ ರೀತಿಯಾಗಿ ಗ್ರೇಡ್ ಕೊಡಲ್ಲ, ಗ್ರೇಸ್ ಮಾರ್ಕ್ಸ್ ಕೂಡ ಮಾತಾಡ್ತಿದ್ರಿ. ಅದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಹುಡುಗರು ಮ್ಯಾಥಮೆಟಿಕ್ಸ್ ಬಗ್ಗೆ ಕೇಳ್ತಾ ಇದ್ರಿ, ಮ್ಯಾಥಮೆಟಿಕ್ಸಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ? ಇಂಥ ಬಗ್ಗೆ ಕ್ವಶನ್ ಮಾಡುವಂಥದ್ದು ನಿಮ್ಮ ಹತ್ರ ಇರ್ತದೆ. ನಿಮ್ಗೆ ಔಟ್ ಆಫ್ ಸಿಲೆಬಸ್ ಬಂದಿದೆ ಅಂತಂದಾಗ ಇದ್ರ ಬಗ್ಗೆ ಕೋರ್ಟಲ್ಲಿ ಹಾಕಬೇಕು, ಇದ್ರ ಬಗ್ಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಂತ ಹಾಕಬೇಕು ಹೊರತು ಸುಮ್ಮನೆ ಈ ಥರ ಹಾಕಿದ್ದು ಟೈಮ್ ವೇಸ್ಟ್ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ ಇವಾಗ. ಓಕೆ, ಯಾಕೆಂದರೆ ನೋಡಿ ಈ ಮ್ಯಾಥ್ಸ್ ಸಬ್ಜೆಕ್ಟ್ ತೊಗೋರಿ, ಎಷ್ಟೋ ಹುಡುಗರು ವರ್ಷನೂ ಕೂಡ ನೋಡಿರಿ ಕಬ್ಬಿಣದ ಕಡಲೆ ಅಂತ ಕರಿತೀವಿ ನಾವು. ಅಂದರೆ ಈಗ ಮ್ಯಾಥ್ಸ್ ಇಷ್ಟೊಂದು ಡಿಫಿಕಲ್ಟ್ ಇರುವಾಗ ಅದರಲ್ಲೂ ಕೂಡ ಔಟ್ ಆಫ್ ಸಿಲೆಬಸ್ ಅಂತ ಬಂದಾಗ ಅದನ್ನು ಯಾವ ರೀತಿ ಪಾಸ್ ಆಗ್ತಾರೆ ಹುಡುಗರು, ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಏನು ಮಾಡಬೇಕಿತ್ತು, ಕೋರ್ಟಿಗೆ ಅರ್ಜಿ ಹಾಕಿದರೆ ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಆದರೂ ಬರ್ತಿತ್ತು. ಬಟ್ ಈಗ ಎಜುಕೇಷನ್ ಮಿನಿಸ್ಟರು ಅಜರೋಷವಾಗಿ ಪ್ರೆಸ್ ಮುಂದೆ ಬಂದು ಹೇಳ್ತಾರೆ, ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೇಳಿದ್ರೆ ಯಾರಿಗೆ ತಲೆ ಕೆಟ್ಟಿದ್ದೀರಿ ಅವ್ರು ಹೇಳೋರಿಗೆ ಅಂತಂದು ಅಂತಾರೆ. ಅಂದರೆ ಇಲ್ಲೇ ಅರ್ಥ ಮಾಡ್ಕೋಬೇಕು, ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ಗೂ ಕೂಡ ಬರಲ್ಲ, ಗ್ರೇಡ್ ವ್ಯವಸ್ಥೆಗೂ ಕೂಡ ಇಲ್ಲ. ಈ ಹಿಂದೆ ಯಾವ ರೀತಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಿತ್ತು ಅದೇ ರೀತಿ ಇವಾಗಲೂ ಕೂಡ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ಸೊ ಅಂದರೆ ಇವಾಗ ಟೋಟಲ್ ಏನಪ್ಪ ಅಂದರೆ SLCಗೆ ಸಂಬಂಧಪಟ್ಟಾಗ ರಿಸಲ್ಟು ಇವಾಗ ರೆಡಿ ಆಗುತ್ತೆ ಅಂತ ಅರ್ಥ. ಅಂತಂದರೆ ಈಗ ಎಷ್ಟು ಪೇಪರ್ ಚೆಕ್ ಆಗಿದ್ದೇವೆ ಏನು ಅಂತಂದು ಬೇಕಾದರೆ ನೆಕ್ಸ್ಟ್ ಬರುವಂಥ ದಿನದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ 24ನೇ ಡೇಟ್ ಅಂತ ಏನಿದೆ, 24ಕ್ಕೆ ಅಂತಂದು ಕನ್ಫರ್ಮ್ ಇಲ್ಲ. ಸದ್ಯಕ್ಕೀಗ ಸ್ವಲ್ಪ ಡಿಲೇ ಆಗ್ಬೋದು, ಅಂತಂದರೆ 1-2 ಡೇಸ್ ಅಥವಾ 3 ಡೇಸ್ ಡಿಲೇ ಆಗ್ತದೆ. ಇಲ್ಲ ಆ್ಯಸ್ ಯೂಶ್ವಲ್ ಎಲ್ಲರೂ ಕೂಡ ಗೌರ್ಮೆಂಟ್ ಆಟಕ್ಕೆ ಬಿದ್ದಂದ್ರೆ ಗೊತ್ತಿದೆ. ಮಧು ಬಂಗಾರಪ್ಪರು ಸ್ವಲ್ಪ ಆಟಕ್ಕೆ ಬಿದ್ದುಬಿಟ್ರೆ ಆಯಿತು, ತಾವು ಮಾಡಿದ್ದೇ ಆಗ್ಬೇಕಂದ್ರೆ 24ನೇ ತಾರೀಕಿಗೆ ಮಾಡ್ತಾರೆ, ಆಶ್ಚರ್ಯ ಪಡಕ್ಕೆ ಹೋಗ್ಬೇಡ್ರಿ. ಸೊ ಅಂದರೆ ಇದು ಎಲ್ಲನೂ ಕೂಡ ಗೊತ್ತಾಗೋದು ಯಾವಾಗ, ನಾಳೆ ಅಂದರೆ ಡೇಟ್ ಬಗ್ಗೆ ಕೇಳ್ತಿರೋದು. ಈ ಸದ್ಯಕ್ಕೆ 24ಕ್ಕೆ ಅನ್ಕೊಂಡ್ರು ಕೂಡ 1-2 ಡೇಸ್ ಲೇಟ್ ಆಗುತ್ತೆ. ಯಾಕಂದರೆ ಇಷ್ಟು ದಿನ ಹಿಂದಿನ ಗ್ರೇಡ್ ಅಂತ ಮಾಡ್ತಿದ್ರು, ಇವು ಮತ್ತೆ ಈಗ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ಬೇಕಂದ್ರೆ ಸೊ ಮತ್ತೆ ಅದನ್ನ ಇವ್ಯಾಲ್ಯೂಷನ್ ಕಂಪ್ಲೀಟಾಗಿ ಚೆನ್ನಾಗಿ ಮಾಡಲೇಬೇಕಾಗ್ತದೆ. ಸೊ 2 ಡೇಸ್ 3 ಡೇಸ್ ಲೇಟ್ ಆಗ್ಬೋದು, 26-27 ಕೂಡ ಹೋಗ್ಬೋದು. ಭಾಳ ಡಿಲೇ ಅಂತ ಮಾಡಲ್ಲ, ಇದೇ ತಿಂಗಳಲ್ಲೇ ನಿಮ್ಮ ರಿಸಲ್ಟ್ ಬರ್ತದೆ. ಆಯಿತಾ? ಸೊ ಇದ್ರ ತಕ್ಕನಾಗಿ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ನಿಮ್ಗೆ ಇಲ್ಲಪ್ಪ ಅಂದರೆ ವಾಟ್ಸಪ್ ಚಾನಲ್ ಇರ್ತದೆ, ತಿಳಿಸ್ತಾ ಇರ್ತೀನಿ. ಸೊ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಕೋರ್ಟ್ ಇಷ್ಟೇ, ಅದನ್ನು ವಜಾ ಮಾಡಿದ್ದಾರೆ. ಮರುಪರಿಶೀಲನೆ ಅದೆಲ್ಲ ಏನಿಲ್ಲ. ಹಂಗೆ ಕೊಡಂಗಿತ್ತಂದ್ರೆ ಹೇಳ್ತಾರಲ್ಲ, 86% PUC ಮಾಡಿದ್ದಾರೆ ಮನೆ ರಿಸಲ್ಟಲ್ಲಿ. ಅಂದರೆ 100ರಲ್ಲಿ 86 ಹುಡುಗರು ಪಾಸ್ ಆಗ್ತಾಯಿದ್ದಾರೆ ಅಂತಂದರೆ
ಹುಡುಗರು ಟ್ಯಾಲೆಂಟ್ ಇಂಪ್ರೂವ್ ಆಗ್ತಿದೆ, ಸ್ಕಿಲ್ ಬೆಳೀತಾ ಇದ್ದಾವೆ, ಓದ್ತಿದ್ದಾರೆ, ನಾಲೆಜಬಲ್ ಸ್ಟೂಡೆಂಟಾಗಿ ಹೊರಹೊಮ್ಮುತ್ತಿದ್ದಾರೆ ಅಂತಾದಾಗ ಈ SLC ಹುಡುಗರು ಯಾಕೆ ಸೋಂಬೇರಿಯಾಗಿ ಬಿಡ್ತಿದ್ದಾರೆ. ಹಿಂದಿ ಕೂಡ ಅದರಲ್ಲೂ ಕೂಡ ಗೊತ್ತಿರುವ ಹಾಗೆ ಈಗ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಕೇಂದ್ರದಲ್ಲಿ ಯಾವುದೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಕೂಡ ಹಿಂದಿಲಿ ಇರ್ತವೆ. ಎಷ್ಟೋ ಕ್ವಶನ್ ಪೇಪರ್ಸ್ಗಳಾಯ್ತು, ಎಷ್ಟೋ ಎಕ್ಸಾಮ್ಸ್ ಪ್ಯಾಟರ್ನ್ಸ್ ಕೂಡ ಈಗ ಟೋಟಲಿ ಕೂಡ ಹಿಂದಿಲಿ ಬರ್ತಾ ಇದೆ ಎಷ್ಟೊಂದು. ಸೊ ಇದು ಆ್ಯಸ್ ಎ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ, ಗೊತ್ತಿದೆ, ಓಕೆ, ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಯಾವುದೂ ಇಲ್ಲ, ಬಟ್ ಆದರೂ ಕೂಡ ಥರ್ಡ್ ಲ್ಯಾಂಗ್ವೇಜ್. ಆ್ಯಕ್ಚುಲಿ ಹಿಂದಿ ಅಂತಲೇ ಥರ್ಡ್ ಲ್ಯಾಂಗ್ವೇಜ್ ತೊಗೋಬೇಡ್ರಿ. ಬಹುತೇಕ ಹುಡುಗರು ಹಿಂದಿ ವಿಷಯನ ಥರ್ಡ್ ಲ್ಯಾಂಗ್ವೇಜ್ ತೊಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಹಿಂದಿ ಅಂತ ಪದೇ ಪದೇ ನಾವು ಕೂಡ ಯೂಸ್ ಮಾಡ್ತಾ ಇದ್ವಿ. ಸಮ್ ಸ್ಟೂಡೆಂಟ್ ಹಿಂದಿ ಬದಲಿ ಬೇರೆ ಥರ್ಡ್ ಲ್ಯಾಂಗ್ವೇಜ್ ತೊಗೊಂಡಿರ್ಬೋದು, ಓಕೆ. ಸೊ ಆ ಒಂದು ಸ್ಟೂಡೆಂಟ್ಗೆ ಥರ್ಡ್ ಲ್ಯಾಂಗ್ವೇಜ್ ಕೆಲವರಿಗೆ ಸಮಸ್ಯೆ ಆಗುತ್ತೆ ಅಂತ ಎಜುಕೇಷನ್ ಮಿನಿಸ್ಟ್ರು ಮಾಡ್ಕೊಂಡಿದ್ದೇನೋ ಒಳ್ಳೆ ವಿಚಾರವೇ. ಬಟ್ ಈ ಥರ ಇದು ವರ್ಷದಿಂದ ಈಗ ಟಫ್ ಆಗೋದಿಲ್ಲ ಹುಡುಗರು, ಯಾಕಂದರೆ ಇದು ಫಸ್ಟ್ ಟೈಮ್ ಅಂತ ಏನಿಲ್ಲ. ಈ ಹಿಂದೆ ಸುಮಾರು ಪರೀಕ್ಷೆಗಳು ಅವ್ರು ಅಣ್ಣ ಹಾಕೊಂಡವ್ರು ಬರ್ದವ್ರೆ, ಮನೆಯಲ್ಲೂ ಕುಳಿತಿರ್ತಾರೆ, ಟೀಚರ್ಸ್ ಕೂಡ ಸಿಕ್ಕಾಪಟ್ಟೆ ವರ್ಷಗಟ್ಟಲೆ ಪಾಠ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಪಾಠ ಆಗಿರ್ತದೆ ಅಂದಮೇಲೆ ಪಾಸ್ ಆಗ್ತಾರೆ. ವೇರಿ ಮಾಡ್ಕೊಬೇಡ್ರಿ. ಅಂದರೆ ಹಿಂದಿ ವಿಷಯನ ಯಾರೆಲ್ಲ ನೆಗ್ಲಿಜೆನ್ಸಿ ಬರ್ದಿದ್ರು ನಿಮಗೆ ಫೇಲ್ ಮಾಡೋದು ಕಡಿಮೆ ಮಾಡ್ತಾರೆ, ವರಿ ಮಾಡ್ಕೊಬೇಡ್ರಿ. ಯಾಕಂದರೆ ಟೀಚರ್ಸು ಕೂಡ ಗೊತ್ತಿದೆ, ಸೊ ಲಿಬರಲ್ ಆಗಿ ಚೆಕ್ ಮಾಡಿರ್ತಾರೆ, ಹಿಂದಿನ ನಿಮ್ಮನ್ನ ಪಾಸ್ ಮಾಡಲಿಕ್ಕೆ ನೋಡ್ತಾರೆ. ಯಾಕಂದರೆ ನೀವು ನೆಗ್ಲಿಜೆನ್ಸಿ ಮಾಡಿರ್ತಾರೆ ಕೊನೆ ಟೈಮಲ್ಲಿ ಅಂತ ಅವ್ರಿಗೆ ಕೂಡ ಗೊತ್ತಿರ್ತದೆ. ವರಿ ಮಾಡ್ಕೊಬೇಡ್ರಿ. ರಿಸಲ್ಟ್ಗೆ ಸಂಬಂಧಪಟ್ಟ ಏನೇ ಅಪ್ಡೇಟ್ ಬಂದರೂ ಕೂಡ ತಿಳಿಸ್ತಾ ಇರ್ತೀನಿ ಅಂತ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.